ಪರಿಪರಿಯ ಪಾವುಡವ ಕಟ್ಟಿಸಿ ಹರುಷದಲ್ಲಿ ಪಿನ್ನಹದ ಓಲೆಯ ಬರೆಸಿದನು. ವೇಗಾಲ ದೂತರನು ಅಟ್ಟಿದನು ಭೂಪ. ಚರರು ಪಯಣದ ಮೇಲೆ ಪಯಣದ ಭರದೆ ಬಂದರು ಕೃಷ್ಣರಾಯನಪುರಕ್ಕೆ. ಪರಿತೋಷದಲ್ಲಿ ಹೊಕ್ಕರು ರಾಜಮಂದಿರವ. ಧರ್ಮರಾಜ ಎಂದು ಶಿಷ್ಟಾಚಾರವನ್ನು ಮರೆಯೋನಲ್ಲ. ಅದು ವೈಭವ ಏನಾದರೂ ಇರಲಿ, ಸರಳವೋ ವೈಭವವೋ ಏನಾದರೂ ಇರಲಿ, ಸಿಂಪಲ್ ಆರ್ ಗ್ರ್ಯಾಂಡ್. ದುರ್ವಾಸರು ಎಲ್ಲ ಬಂದಾಗ ತಕ್ಷಣ ಅಲ್ಲೇ ದೊನ್ನೆಲೇ ನೀರು, ದರ್ಭೆಲೇನೆ ಇದು ಕೊಡೋದು, ಅವನು ಅಷ್ಟೇ ಬಡತನದ್ದು. ಆದರೆ ಎಲ್ಲ ಶಿಷ್ಟಾಚಾರವನ್ನು ಮಾಡ್ತಾನೆ. ಅವ್ರು ನೀರು ಕೊಟ್ಟು, ಕೈಕಾಲು ಕೊಟ್ಟು, ನೀರು ಕೊಟ್ಟು, ಇದು ಕೊಟ್ಟು, ಮಧುಪರ್ಕಗಳನ್ನು ಕೊಟ್ಟು ಎಲ್ಲ ಮಾಡ್ತಾನೆ. ಅದು ಧರ್ಮರಾಜನಿಗೆ ಅದು ತಿಳುವಳಿಕೆಯೂ ಇದೆ, ಅದರ ಶ್ರದ್ಧೆಯೂ ಇದೆ. ಹಾಗೆಯೇ ಇಲ್ಲೂ ಕೃಷ್ಣನ ವಿಷಯದಲ್ಲಿ ಪ್ರೀತಿ ಇದೆ ಅಂದಾಗ ಪ್ರೀತಿಯ ಸೂಚನೆಯಾಗಿ ಏನಾದರೂ ಕೊಡಬೇಕು, ಕಳಿಸ್ಬೇಕು ಅದನ್ನು. ಅದು ಕ್ರಮ. ಆ ಶಿಷ್ಟಾಚಾರ ಬಿಡೋದಿಲ್ಲ. ಅವನು ಪರಿಪರಿಯಾದ ಉಡುಗೊರೆಗಳನ್ನು ಕಟ್ಟಿಸಿದಂತೆ ಅವನ್ನೆಲ್ಲ ಪ್ಯಾಕ್ ಮಾಡಿಸೋದು ಅಂತಾರಲ್ಲ ಹಾಗೆ ಸಂಭ್ರಮದಿಂದ ತನ್ನ ವಿನಂತಿಯ ಭಿನ್ನಹಾದ ಓಲೆಯ ಅಂತಾನವನು. ಆ ಓಲೆಯ ಪತ್ರ ಭಿನ್ನಹ, ಅದು ಬೇಡ್ಕೊಳ್ಳೋ ಕ್ರಮ, ಅದು ಜೋರಾಗಿ ಹೇಳೋದಲ್ಲ. ಅಂದರೆ ಕೃಷ್ಣ ಅಂದರೆ ಅಂತ ಶರಣಾಗತ ತಾನು ಅನ್ನೋ ಭಾವನೆ ಧರ್ಮರಾಜನಿಗಿದೆ. ಅದು ಬಹಳ ದೊಡ್ಡ ವಿಷಯ. ಅದು ಅವನು ಬರೆಸಿದ್ನಂತೆ ಅದನ್ನು. ಅವನಿಗೆ ಕೃಷ್ಣನಿಗೆ ಕಾಗದ ಬರೀತಿದ್ದೀನಿ ಅನ್ನೋದೇ ಒಂದು ಸಂತೋಷ ಅವನಿಗೆ. ಅದೇ ಬರೆಯೋದೇ ಒಂದು ಸಂತೋಷ. ಇದ್ರ ಜೊತೆಯಲ್ಲಿ ಅವನು ಬರ್ತಾನೆ ಅನ್ನೋದು ಇನ್ನೊಂದು ಸಂತೋಷ. ಇದು ಸಹಜ. ಸಾಮಾನ್ಯ ಸ್ನೇಹಿತರ ವಿಷಯದಲ್ಲೇ ಹೀಗಾಗುತ್ತೆ. ಅಯ್ಯೋ ಅವ್ರಿಗೊಂದು ಈಗ ಮೆಸೇಜು ಎಲ್ಲ ಮಾಡೋದು ಅಭ್ಯಾಸ ಆಗಿ ಸುಲಭವಾಗಿ ಹೋಗ್ಬಿಟ್ಟಿದೆ. ಹಿಂದೆಲ್ಲ ಕಾಗದ ಬರೆಯೋದನ್ನು ಅದು ತಲುಪೋಗಿ 4 ದಿನ ತೊಗೊಳ್ಳೋದು ಬರೋದು ಇದು. ಹಾಗಾಗಿ ಚಿತ್ರಗಳು, ಪತ್ರಗಳು ಅಂತೆಲ್ಲ ಪುಸ್ತಕಗಳು ಇರ್ತವೆ. ನಮ್ಮ ಏನು ಮೂರ್ತಿರಾಯರದು ಎಲ್ಲ ಇದೆ. ಅವರು ಸ್ನೇಹಿತರುಗಳಿಗೆ ಬರೆದಂತಹ ಪತ್ರಗಳು ಎಷ್ಟು ಅದ್ಭುತವಾದ ಪತ್ರಗಳು. ಅದರಲ್ಲಿ ಕಾವ್ಯದ ವಿಷಯ ಬರುತ್ತೆ, ಇಲ್ಲಿ ಹೇಗೆ ಕಾಲ ಕಳಿತೀನಿ ಬರುತ್ತೆ, ಯಾವ ಪುಸ್ತಕ ಓದ್ದೆ ಅಂತ ಬರುತ್ತೆ. ಅದು ಅವ್ರ ಪತ್ರಗಳೇ ಒಂದು ಕಾವ್ಯದ ಥರ ಇದ್ದುಬಿಡುತ್ತೆ. ಆ ಕಾಲದಲ್ಲಿ ಆ ಸಂಭ್ರಮ ಇತ್ತು. ಈಗ ವೇಗವಾದ ಮೊಬೈಲ್ದು ಮೆಸೇಜು ಎಲ್ಲ ಬಂದ ಮೇಲೆ ಅದೆಲ್ಲ ಆ ರೀತಿಯ ಸಂತೋಷ ಇಲ್ಲ. ಬರೆಯೋದ್ರಲ್ಲಿ ಒಂದು ಸಂದೇಶ ಕಳಿಸೋಲ್ಲಿ ಸಂತೋಷ ಇರಬಹುದು, ಅದಲ್ಲ ಅಂತಲ್ಲ. ಧರ್ಮರಾಯನಿಗೆ ಕೃಷ್ಣನಿಗೆ ಆ ಪತ್ರ ಬರೀತಿದ್ದೀನೇ ಒಂದು ಸಂಭ್ರಮದ ವಿಷಯ. ಆ ಸಂಭ್ರಮದಿಂದ ಕವಿ ಆ ಅಂಶವನ್ನು ಗಮನಿಸ್ತಾನೆ ನೋಡಿ. ಹರುಷದಲ್ಲಿ ಭಿನ್ನಹವ ಓಲೆಯ ಬರೆಸಿದನಂತೆ ಅದನ್ನೆಲ್ಲ ತುಂಬ ಸಂಭ್ರಮದಿಂದ. ಇನ್ನೊಂದು ಪತ್ರ ಹೋದ ಮೇಲೆ ಅವನು ಬರ್ತಾನೆ ಅನ್ನೋದು ಇನ್ನೊಂದು ಸಂತೋಷ. ಎಷ್ಟು ಸಂತೋಷ ಆಗ್ಬಿಟ್ಟಿದೆ ಅಂತಂದರೆ ಕೃಷ್ಣನ ಕಾಗದ ಬರೆಯೋದು, ಕೃಷ್ಣ ಬರ್ತಾನೆ ಅನ್ನೋ ಸಂತೋಷದಲ್ಲಿ ಮದುವೆ ವಿಷಯ ಪಕ್ಕಕ್ಕೆ ಹೊರಟೋಗ್ಬಿಟ್ಟಿದೆ. ಅಲ್ಲಿ ನಿಜವಾದ ಉದ್ದೇಶ ಇರೋದು ಮದುವೆ, ಅದು ಪಕ್ಕಕ್ಕೆ ಹೋಗ್ಬಿಟ್ಟಿದೆ. ಇದರದ್ದೇ ಹೆಚ್ಚು ಮಾತು ಆಗಲಿ. ಅಂತಹ ಶೀಘ್ರವಾಗಿ ಹೋಗುವಂತಹ ವೇಗಗಾಮಿಗಳಾದ ದೂತರ ಮೂಲಕ ತಡ ಆಗಬಾರ್ದು, ಶುಭಸ್ಯ ಶೀಘ್ರಂ ಅವರನ್ನೆಲ್ಲ ಕಳಿಸ್ಕೊಟ್ಟಂತೆ ಅವರು ಪ್ರಯಾಣ ಮಾಡ್ತಾ ಮಧ್ಯೆ ಎಲ್ಲ ನಿಲ್ದೇನೆ ಮುಂದಕ್ಕೆ ಹೋಗಿ ಅಲ್ಲಿಗೆ ಹೋದರು. ರಾಜ ಮಂದಿರವನ್ನು ಹೊಕ್ಕರು. ಅವ್ರು ಹೇಗೆ ಹೋದರು ಅಂದರೆ ಪರಿತೋಷದಲ್ಲಿ ಹೊಕ್ಕರು ರಾಜಮಂದಿರವ ಅಂತಾನೆ. ಸಂತೋಷದಿಂದ ಅವ್ರಿಗೆ ಅದು ಸಂತೋಷ. ಆ ದೂತರಿಗೆ ಏನು ಹೋದಾಗ ಕಾಗದ ಕೊಟ್ಟ ಬಂದ ಅಲ್ಲ, ಕೃಷ್ಣನ ದರ್ಶನ ಆಗುತ್ತಲ್ಲ ಈ ನೆವದಲ್ಲಿ ಅವ್ರಿಗೂ ಸಂತೋಷ. TS ವೆಂಕಣ್ಣಯ್ಯನವರು, ಕುವೆಂಪುರವರ ಗುರುಗಳು, ಆಮೇಲೆ ದೊಡ್ಡ ಕನ್ನಡದ ಪ್ರಾಧ್ಯಾಪಕರು, ಅವರು ಮಡಿಕೇರಿಗೇನೋ ಹೋಗಿದ್ರಂತೆ. ಅಲ್ಲಿ ಯಾರೋ ದೊಡ್ಡವರು ಅವ್ರನ್ನ ಕರೆಸ್ಕೊಂಡಿದ್ರು. ಆ ಕಾರ್ ಡ್ರೈವರು ಮಾತಾಡಿಸಿದಂತೆ, ಅವರು ಯಾರು ಸ್ವಾಮಿ ಬಂದಿದ್ದವರು ಅಂತ. ಇಲ್ಲಪ್ಪ ಇಂಥ ದೊಡ್ಡವರು. ಅಯ್ಯೋ ಏನು ಅವರ ನಡವಳಿಕೆ, ಅವರ ಮಾತಿನ ಮೃದುತ್ವ, ಅದು ಎಷ್ಟು ಚೆನ್ನ ಅವರು ಮಾತಾಡಿದ್ದು ಎಲ್ಲ.
ಅವರು ಆ ರೀತಿ ನೋಡಿಯೇ ನೀವೇ ಅವ್ರನ್ನ ಕರೆಸಿಕೊಂಡಿರಬೇಕು ಅಂದ್ಕೊಂಡೆ ಸ್ವಾಮಿ ಎಂದಂತೆ ಆ ಡ್ರೈವರು. ಇದು ಆ ವ್ಯಕ್ತಿತ್ವ ಹಂಗಿರುತ್ತೆ, ಅವ್ರ ಮಾತಿನ ಶೈಲಿ ರೀತಿ ಎಲ್ಲ ನೋಡಿ ಭಾಳ ದೊಡ್ಡವರು ಇವರು ಅಂತ ಮನ್ಸಿಗೆ ತಕ್ಷಣ ಅನಿಸುತ್ತೆ ಇವರು ಸಾಮಾನ್ಯರಲ್ಲ ಅಂತ. ಅದಕ್ಕೆ ಶ್ರೀಮಂತಿಕೆ ಬೇಕು ಅಂತಲ್ಲ, ನಡವಳಿಕೆ, ಮಾತಿನ ಮೃದುತ್ವ, ಅದು ಆ ಸಂಸ್ಕೃತಿ, ಆ ಸಂಸ್ಕಾರ. ಆ ರೀತಿಯಾಗಿ ಈ ದೂತರುಗಳಿಗೆ ಕೃಷ್ಣ ದರ್ಶನ ಆಗುತ್ತಲ್ಲ ಅಂತ ಅವ್ರಿಗೆ ಸಂಭ್ರಮ. ಆಯಿತು, ಹೋಗ್ಬಿಟ್ರೆ ಒಳಗೆ ಹೋಗೋಕ್ಕಾಗತ್ತೆ? ಒಳಗೆ ಹೋಗೋದಕ್ಕೆ ಅಪ್ಪಣೆ ಬೇಕು, ಚೀಟಿ ಕೊಟ್ಟು ಕಳಿಸ್ಬೇಕು, ಅವ್ರು ಕರೆಸ್ಕೋಬೇಕು, ಎಲ್ಲ ಇದೆಯಲ್ಲ, ಅದು ನಮ್ಮ ಶಿಷ್ಟಾಚಾರ, ಪ್ರೋಟೋಕಾಲ್ ಇದ್ದೇ ಇರುತ್ತೆ. ದ್ವಾರಕ ಪಾಲಕರಿಗೆ ಹೇಳಿದರು, ಯಾರು ಸ್ವಾಮಿ ಬಂದಿದ್ದೀರಾ? ಬಂದಿದ್ದೀವಿ. ಅಲ್ಲಿಂದ ಯಾರು ಕಳಿಸಿರೋದು? ಒಂದೇ ಮಾತು, ಧರ್ಮರಾಜ ಕಳಿಸಿರೋದು. ಮುಗೀತು. ಅದು ಒಂದು ಮಾತು, ಧರ್ಮರಾಜ ಕಳಿಸಿರೋದು ಅಂದರೆ ಸಾಕಾಗ್ಬಿಡುತ್ತೆ ಅದಕ್ಕೆ. ಹಾಗಾಗಿ ಅವರು ಬಂದು ಒಳಗಡೆ ಹೋಗಿ ನಾವು ಒಳಗಡೆ ಹೋಗಬೇಕು ಅಂತ ಹೇಳ್ತಿದ್ದಾರೆ. ಹೇಗೆ ಹೇಳಿದರು ಅಂತಂದರೆ, ನಾವು ಧರ್ಮರಾಜದಿಂದ ಬಂದ್ವಿ ಅಂತ ನಯವಿನಯದಿಂದ ಹೇಳ್ತಿದ್ದಾರಂತೆ. ಬರವ ಭಿನ್ನಹ ಮಾಡೆ, ಬರವ ಭಿನ್ನಹ ಮಾಡೆ ಪಡಿಹಾರರು ಮುರಾರಿಯನೇ ಮದಲಿ ಚಾರರನು ಹೋಗಿಸಲು ಬಂದು ಹೊಕ್ಕರು ಕೃಷ್ಣನೋಲಗವ ದರ್ಶನವ ಮಾಡುತ್ತಾ ಚರಣಾಂಬುರುಹದಲ್ಲಿ ಮೈಕೆ ದೇವನ ಹೊರೆಯಲಿ ಇಳುಹಿದರಿವರು ಕಳುಹಿದ ಭಿನ್ನವತ್ತಳೆಯ. ಈ ದ್ವಾರಪಾಲಕರು ತಾವು ಈ ಥರ ಧರ್ಮರಾಜನ ಕಡೆಯಿಂದ ಬಂದಿದ್ದೀವಿ ಅಂತ ದ್ವಾರಪಾಲಕರಿಗೆ ಹೇಳಿದರು. ಇಲ್ಲಿ ಕವಿ ಬಳಸುವ ಭಾಷೆಯನ್ನು ಗಮನಿಸಬೇಕು. ಬರವ ಭಿನ್ನಹ ಮಾಡೆ, ತಾವು ಬಂದಿದ್ದೀವಿ ಅನ್ನೋದನ್ನು ವಿನಂತಿಸ್ಕೊಂಡ್ರಂತೆ. ಅಂದರೆ ದೊಡ್ಡವರ ಜೊತೆ ಇರುವಂತಹ ಸೇವಕರಿಗೂ ಎಲ್ಲರಿಗೂ ಆ ದೊಡ್ಡವರ ವಿನಯ, ಅವರ ರೀತಿ ನೀತಿಗಳು, ಅವರ ಗಾಂಭೀರ್ಯ ಎಲ್ಲ ತಾನೇ ಇಳ್ಕೊಂಡು ಬಂದುಬಿಡುತ್ತೆ. ಹೇಗೆ ರಾಜ ಹೇಗೋ ಯಥಾ ರಾಜ ತಥಾ ಪ್ರಜಾ, ಅದು ಯಾವಾಗಲೂ ಇರುವಂಥದ್ದೇ. ಲೀಡರ್ ಯಾರೋ, ನಾಯಕ ಯಾರೋ, ಅವರ ಗುಣಗಳು ಅಥವಾ ಅವಗುಣ ಎರಡೂ ಇಳ್ಕೊಂಡು ಬಂದುಬಿಡುತ್ತೆ ಕೆಳಗಡೆವರೆಗೂ. ಅದು ಸಹಜವಾದದ್ದು. ಅದಕ್ಕೆ ಕವಿ ಬರವ ಭಿನ್ನಹ ಮಾಡೆ ಎಂದಿದ್ದಾನೆ. ಒಳ್ಳೆ ನಯವಾದ ಮಾತಿನಲ್ಲಿ ನಾವು ಬಂದಿದ್ದೀವಿ, ಧರ್ಮರಾಜನ ಕಡೆಯಿಂದ ನಾವು ಬಂದವರು ಅಂತೆಲ್ಲ ಹೇಳ್ಕೊಂಡಿದ್ದಾರೆ. ಅವರು ತಕ್ಷಣ ಅವ್ರಿಗೆ ಗೊತ್ತಾಯ್ತು ಧರ್ಮರಾಜನ ಕಡೆಯಿಂದ ಬಂದವರು ಅಂತ, ಅದಕ್ಕೆ ಒಂದು ಗೌರವ ಇರುತ್ತೆ. ಅವರು ಹೋಗ್ಬಿಟ್ಟು ಕೃಷ್ಣನಿಗೆ ತಿಳಿಸಿದರು. ಅಲ್ಲಿ ಒಳಗಡೆ ಕೃಷ್ಣ ಹೊಕ್ಕರು ಕೃಷ್ಣನ ಓಲಗವ, ಅವರು ಹೋಗಬೇಕು. ಇವ್ರು ಹೋಗಿ ಅಲ್ಲಿ ಹೇಳಿದ ತಕ್ಷಣ ಕೃಷ್ಣ ಹೇಳ್ತಾನೆ, ಕೃಷ್ಣ ಅಯ್ಯೋ ಕಳಿಸ್ಬಿಟ್ಟಪ್ಪ, ಒಳಗಡೆ ಕಳಿಸು ಅಂತ ಹೇಳಿದ್ದಾನೆ. ಮುರಾರಿಯ ನೇಮದಲ್ಲಿ ಚಾರರು ಹೊಗಿಸಲು ಬಂದು ಅವ್ರೇನು ಮಾಡಿದರು, ತಕ್ಷಣ ಕೃಷ್ಣೇ ಧರ್ಮರಾಜನ ಕಡೆ ಬನ್ನಿ ಒಳಗಡೆ ಕಳಿಸಪ್ಪ ಅಂತ ಅವ್ರು ಬಂದು ಹೇಳಿದರು, ಬನ್ನಿ ಸ್ವಾಮಿ ಒಳಕ್ಕೆ ಅಂತ. ಹೀಗೆ ಹೊಕ್ಕರು ಕೃಷ್ಣನ ಓಲಗವ, ಹೀಗೆ ಕೃಷ್ಣನ ಸಭೆಗೆ, ಅವನ ಒಳಕೋಣೆಗೆ ಹೋದರು ಅವರೊಳಗೆ. ಇದು ಆ ಕ್ರಮ. ಅಷ್ಟೇ ಅಲ್ಲ, ಕಾರ್ಯವಾಸಿಗಳು ಯಾವ ರೀತಿ ಮಾಡಬೇಕೋ ಅದೆಲ್ಲ ಗೊತ್ತು. ಆ ಕ್ರಮ ಹಾಗಿರಬೇಕಾಗತ್ತೆ. ಅವರು ಆ ವಿನಯ ಸಂಪನ್ನತೆ ಎಲ್ಲ ಇದೆ. ಅವರು ಬಂದರು, ದರ್ಶನವ ಮಾಡುತ್ತಾ ಕೃಷ್ಣನ ದರ್ಶನ ಮಾಡಿ ಅದೇ ಒಂದು ಸಂತೋಷ ಅವರಿಗೆ. ಚರಣಾಂಬುರುಹದಲ್ಲಿ ಮೈಯಿಕ್ಕಿ, ಅವನ ಪಾದ ಕಮಲಗಳಲ್ಲಿ ತಮ್ಮ ಮೈಯನ್ನು ಇಟ್ಟು ಅಂದರೆ ನಮಸ್ಕಾರವನ್ನು ಮಾಡಿ, ಆಮೇಲೆ ದೇವನ ಹೊರೆಯಲ್ಲಿ ಇಳುಹಿದರು. ಇವರು ಕಳುಹಿದ ಭಿನ್ನವತ್ತಳೆಯ, ಅವರು ಧರ್ಮರಾಜ ಏನು ಕಳಿಸಿದ್ನಲ್ಲ ಭಿನ್ನವತ್ತಳೆಯ, ಆ ಪತ್ರವನ್ನು, ವಿನಯದ ಪತ್ರವನ್ನು, ಅದನ್ನು ಕೃಷ್ಣನಿಗೆ ಒಪ್ಪಿಸಿದರು ಅವರು. ಅದೇ ಧರ್ಮರಾಜನಲ್ಲಿರುವಂತಹ ಸಂಸ್ಕೃತಿ, ಸಂಸ್ಕಾರ, ಅವನ ವಿನಯ, ಅವನ ಪತ್ರದ ಭಾವವಾದ ಆ ವಿನಯ ಸಂಪನ್ನತೆ, ಅದು ಅವನ ನಡತೆಯಲ್ಲೂ ಇದೆ, ಧರ್ಮರಾಜನ ಮಾತುಕತೆಯಲ್ಲೂ ಇದೆ, ಬರವಣಿಗೆಯಲ್ಲೂ ಇದೆ. ಅದೇ ಈ ದೂತರಿಗೂ ಬಂದಿದೆ. ಅವರು ಅಷ್ಟೇ ವಿನಯದಿಂದ
ವಿಶ್ವಾಸದಿಂದ ಗೌರವದಿಂದ ಬಂದು ಒಳಗಡೆ ಹೋಗಿ ಕೃಷ್ಣನಿಗೆ ಆ ಪತ್ರವನ್ನು ಒಪ್ಪಿಸಿದ್ದಾರೆ. ಹೇಗೆ ಒಪ್ಪಿಸ್ಬೇಕು ಹಾಗೆ ಒಪ್ಪಿಸಿದ್ದಾರೆ. ಮುಂದೆ ಕಥೆ ಮುಂದುವರಿಯುತ್ತೆ.